ಒಂದು ಸುಂದರವಾದ ಹಳ್ಳಿ. ಅಲ್ಲಿ ರಾಮನೆಂದು ಇನ್ನೊಬ್ಬ ಅಭಿಮನ್ಯು ಎಂದು ಇಬ್ರು ಪ್ರಯಾಣಿಕರು ಇರ್ತಾರೆ. ಅವರಿಬ್ರು ಪ್ರಯಾಣಿಕರು ದೂರ ದೇಶಕ್ಕೆ ಹೋಗುವ ತಯಾರಿಯನ್ನು ಮಾಡ್ತಾರೆ. ಇಬ್ರು ಮಾತಾಡ್ತಾ ಅವರಿಗೆ ಗೊತ್ತಾಗುತ್ತೆ ಇಬ್ರು ಕೂಡ ಹೋಗ್ತಾ ಇರೋದು ಒಂದೇ ಜಾಗಕ್ಕೆ ಅಂತ. ರಾಮ ಅಭಿಮನ್ಯುಗೆ ಹೇಳ್ತಾನೆ, ನೋಡು, ದಾರಿಯಲ್ಲಿ 4-6 ಕಾಡುಗಳು ಸಿಗ್ತವೆ. ಅಂಥ ಕಡೆ ಒಬ್ಬೊಬ್ರೆ ಹೋಗೋದು ಕ್ಷೇಮವಲ್ಲ. ಏನೇ ಕಷ್ಟ ಬರಲಿ ನಾವಿಬ್ರು ಜೊತೆ ಆಗಿರೋಣ. ಆಗ ಅಭಿಮನ್ಯು ಹೇಳ್ತಾನೆ, ಆಗ್ಲಿ, ಅದಕ್ಕೇನಂತ. ಅವರಿಬ್ರು ಜೊತೆಯಾಗಿ ಮುಂದೆ ಸಾಕ್ತಾರೆ. ಒಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ರಾಮು ಹಾಗೂ ಅಭಿಮನ್ಯು ಮೆತ್ತಗೆ ಹೆಜ್ಜೆ ಇಡ್ತಾ ಹೋಗ್ತಾರೆ. ದೊಡ್ಡದಾದ ಕರಡಿಯೊಂದು ಎದುರಿಗೆ ಓಡಿ ಬಂದು ನಿಲ್ಲುತ್ತೆ. ಮರವೊಂದು ಹತ್ರವಿದೆ. ಹಾಗಾಗಿ ಅಭಿಮನ್ಯು ತಕ್ಷಣ ಮರದ ಕೊಂಬೆ ಹಿಡಿದು ಮೇಲೆ ಹತ್ತಿದ್ದಾನೆ. ಮರ ಹತ್ತಲು ಸಮಯವಿಲ್ಲದಂತಾಗಿ ರಾಮು ನೆಲದ ಮೇಲೆ ಬೋರ್ಲಾಗಿ ಮಲಗ್ತಾನೆ. ಕರಡಿ ಹತ್ರ ಬರುತ್ತೆ. ನೆಲದ ಮೇಲಿದ್ದವನನ್ನ ಮೂಸುತ್ತೆ. ಅವನ ಕಿವಿ ಬಳಿ ತನ್ನ ಮೂತಿಯನ್ನಿಟ್ಟು ವಾಸನೆ ನೋಡುತ್ತೆ. ಕಡೆಗೆ ಅವನು ಸತ್ತೋಗಿದ್ದಾನೆ ಅಂತ ನಿರ್ಧರಿಸಿ ಮುಂದೆ ಹೊರಟು ಹೋಗುತ್ತೆ. ಮರದ ಮೇಲಿದ್ದ ಅಭಿಮನ್ಯುಗೆ ಆಶ್ಚರ್ಯ ಆಗತ್ತೆ, ಯಾಕೆ ಆ ಕರಡಿ ರಾಮನನ್ನ ಸಾಯಿಸ್ಲಿಲ್ಲ ಅಂತ. ಹಾಗೆ ಆ ಕರಡಿ ರಾಮನ ಕಿವಿಯಲ್ಲಿ ಏನೋ ಹೇಳ್ದಂಗಿತ್ತು ಅಂತ ಅಭಿಮನ್ಯುಗೆ ಅನ್ಸುತ್ತೆ. ಆತ ಕೆಳಗೆ ಬಂದು, ಕರಡಿ ನಿನ್ನ ಕಿವಿಯಲ್ಲಿ ಏನ್ ಹೇಳ್ತು ಎಂದು ಕೇಳ್ತಾನೆ. ರಾಮು ತಿರಸ್ಕಾರದಿಂದ, ಮಾತಿಗೆ ತಪ್ಪುವ ಸಹ ಪ್ರಯಾಣಿಕನನ್ನು ನಂಬಿದ ನೀನು ಮೂರ್ಖ ಎಂದು ಕರಡಿ ಹೇಳಿತು. ಕಷ್ಟ ಬಂದಾಗ ಬಿಟ್ಟು ಹೋಗುವವರನ್ನು ನಂಬಲೇಬಾರದು. ಹಾಗೆ ನಮ್ಮ ಬದುಕಲ್ಲೂ ಇರ್ತಾರೆ ನಮ್ಮ ಜೀವನದ ದಾರಿಯಲ್ಲಿ ಬರುವಂಥ ಸಹ ಪ್ರಯಾಣಿಕರು. ಮಾತಿಗೆ ತಪ್ಪುವ ಸಹ ಪ್ರಯಾಣಿಕರನ್ನ ಮತ್ತೆ ಮತ್ತೆ ನಂಬಿದ್ರೆ ನಾವು ಮೂರ್ಖರು ಅಲ್ವಾ? ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಬೈ. ಧನ್ಯವಾದಗಳು.